ದಲಿತರ ದುಡ್ಡು ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡಿರತಕ್ಕಂತ ಸಚಿವರಾದಂತ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ಬೋದು, ಬೇರೆ ರಾಜ್ಯಗಳ ಚುನಾವಣೆಗಿರ್ಬೋದು, ಅಕೌಂಟ್ ಅಲ್ಲಿ ವರ್ಗಾವಣೆ ಆಗಿದ್ದೀರಿ. ನೀವೇ ಒಪ್ಕೊಂಡಿದ್ದೀರಿ. 2 ವರ್ಷ ಅಧಿಕಾರದಿಂದ ದೂರ ಇಟ್ಟಿದ್ದೆ ಅಂತಾನು ಹೇಳ್ತೀರಿ. ಬೇಗ ಅವರಿಗೆ ಮಂತ್ರಿಗಿರಿಯನ್ನ ಕೊಟ್ಟಿರತಕ್ಕಂಥದ್ದು ಇದು ಭ್ರಷ್ಟ ಸರ್ಕಾರ ಅಲ್ವಾ? ಭ್ರಷ್ಟರನ್ನ ರಕ್ಷಣೆ ಮಾಡುವಂತ ಸರ್ಕಾರ. ನಾವು ಪ್ರಮೋಷನ್ ಕೊಡ್ತಾರಂದ್ರೆ ಮುಂದಿನ ದಿನಗಳಲ್ಲಿ ಜನನೇ ಬುದ್ಧಿ ಕಲಿಸ್ತಾರೆ. ಎಸ್.ಟಿ. ವಾಲ್ಮೀಕಿ ನಿಗಮದ ಹಣವನ್ನ ಏನ್ ನುಂಗಿದ್ದಾರೆ, ಅದು ಎಲ್ಲೆಲ್ಲಿ ಹೋಗಿದೆ ಹಿಂದಿನ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ವಿಧಾನಸಭೆ ಕಲಾಪ ಈಗಾಗಲೇ 3-4 ದಿನಗಳಿಂದ ಆಗ್ತಿತ್ತು. ಆದ್ರೆ ಸಾರ್ವಜನಿಕರ ಸಮಸ್ಯೆ ಒಂದು ಚರ್ಚೆ ಸರಿಯಾಗಿ ಆಗದೆ ಇರ್ತಕ್ಕಂಥ ಕಾರಣ ಸೊ ಅದರ ಸಲುವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ನ MLC ಆಗಿರ್ತಕ್ಕಂಥ ಶರಣ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ಸಾರ್ವಜನಿಕರ ಸಮಸ್ಯೆ ಚರ್ಚೆ ಆಗ್ಬೇಕಾಯ್ತು ವಿಧಾನಸಭೆಗಳಲ್ಲಿ, ಆದ್ರೆ ಯಾವುದೇ ಆಗ್ತಿಲ್ಲ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟಿಡ್ತಾ ಇರೋದು ಯಾಕೆ, ಏನು ಅಂತ ಸರ್? ನೋಡಿ, ಇವತ್ತು ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳಿದೆ. ಅದು ಬರದ ಒಂದು ವಿಚಾರ ಇರ್ಬೋದು, ಬಿಡಿದಿ ಟೌನ್ಶಿಪ್ ವಿಚಾರ ಇರ್ಬೋದು, KPSC ಕರ್ಮಕಾಂಡ ಇರ್ಬೋದು, ಮತ್ತು ಈ ಥರ ಅನೇಕ ಸಮಸ್ಯೆಗಳು ಇರತಕ್ಕಂಥದ್ದು. ನಾವು ಕೂಡ ಸದನಕ್ಕೆ ಇನ್ನೇನು ಅಧಿವೇಶನ ಕರೀತಾರೆ, ವಿಧಾನಮಂಡಲಕ್ಕೆ ಹೋಗ್ತೀವಿ, ಒಂದಷ್ಟು ಜನರ ಒಂದು ಪರವಾಗಿ ಆರೋಗ್ಯಕರ ಚರ್ಚೆಗಳಾಗಬೇಕು ಅಂಥೇಳಿ ನಾವು ಸ್ವಲ್ಪ ತಯಾರಾಗಿ ಹೋಗ್ತೀವಿ. ಹೋಗೋ ಸಂದರ್ಭದಲ್ಲಿ ಅದಕ್ಕೆ ಅವಕಾಶಗಳನ್ನೇ ಸಿಗ್ಲಿಲ್ಲ. ಈಗ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಇವತ್ತೇನು ದಲಿತರ ದುಡ್ಡು ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡಿರತಕ್ಕಂಥ ಆ ಸಚಿವರಾದಂಥ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ಸರ್ಕಾರ ಹಠಮಾರಿ ಧೋರಣೆಯನ್ನ ಮಾಡ್ತಾ ಅದಕ್ಕೆ ಯಾವುದೇ ತರ ಸ್ಪಂದನೆನೂ ಸಿಕ್ಕಿಲ್ಲ. ಆ ವಿಚಾರವಾಗಿ ಚರ್ಚೆನೂ ಆಗ್ತಾ ಇಲ್ಲ. ಅದರಿಂದ ಇವತ್ತು ಸದನದ ಒಂದು ಸಮಯ ವ್ಯರ್ಥ ಆಗ್ತಾ ಇರತಕ್ಕಂಥದ್ದನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಕರೀತಾರೆ, ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ನನಗೆ ಬಹಳ ನೋವಿದೆ. ಆದರೂ ಕೂಡ ಸರ್ಕಾರ ಇವತ್ತು ಆ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರದ ಒಂದು ಪಿತಾಮಹನಾಗಿ ಈ ಒಂದು ಎಸ್.ಟಿ. ವಾಲ್ಮೀಕಿ ನಿಗಮದ ಹಣವನ್ನ ಏನ್ ನುಂಗಿದ್ದಾರೆ, ಅದು ಎಲ್ಲೆಲ್ಲಿ ಹೋಗಿದೆ, ಯಾವ ತರ ಡೆಲ್ಲಿಗಿರ್ಬೋದು, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ಬೋದು, ಬೇರೆ ರಾಜ್ಯಗಳ ಚುನಾವಣೆಗಿರ್ಬೋದು, ಅಕೌಂಟ್ ಅಲ್ಲಿ ವರ್ಗಾವಣೆ ಆಗಿದ್ದೀರಿ. ನೀವೇ ಒಪ್ಕೊಂಡಿದ್ದೀರಿ, ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ವಿಚಾರವನ್ನ ತೆಗೆದುಕೊಂಡಿರತಕ್ಕಂಥದ್ದು. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಾದು ಅವ್ರು ರಾಜೀನಾಮೆ ಕೊಡ್ತಾರಂತ ಹೇಳಿ ನಾವು ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ DK ಶಿವಕುಮಾರ್ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಸರ್ ಚರ್ಚೆಗೆ ಬನ್ನಿ ಮಾತಾಡೋಣ, ಈ ತರ ಪ್ರತಿಭಟನೆ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಸರ್, ಯಾಕೆ ಬಿಜೆಪಿ ಆಗಿರ್ಬೋದು JDS ಅವರು ಚರ್ಚೆಗೆ ಯಾಕೆ ಹೋಗ್ತಾ ಇಲ್ಲ ಅಂತದ್ದು? ಚರ್ಚೆಗೆ ನಾವು ಹೋಗಲ್ಲ ಅಂತ ಎಲ್ಲಿ ಹೇಳಿದೀವಿ? ಅವ್ರು ಕೇಳ್ತಾ ಇರತಕ್ಕಂಥದ್ದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳ್ತಾರೆ. ನೋಟಿಸ್ ಕೊಡೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದೇ ಸದನದಲ್ಲೇ ಹಿಂದಿನ ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡಿರತಕ್ಕಂಥದ್ದು. ಅದರಿಂದ ನೀವೇ ಒಪ್ಕೊಂಡಿದ್ದೀರಿ. 2 ವರ್ಷ ಅಧಿಕಾರದಿಂದ ದೂರ ಇಟ್ಟಿದ್ದೆ ಅಂತಾನು ಹೇಳ್ತೀರಿ. ಮತ್ತೆ ಯಾಕೆ ತರಾತುರಿಯಲ್ಲಿ ಇವತ್ತು ಕೇಸ್ ನಡೀತಾ ಇದೆ. CBI ಇರ್ಬೋದು, ED ಇರ್ಬೋದು, ಮತ್ತೊಂದಿರ್ಬೋದು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳು ನಡೀತಾ ಇದೆ. ಇನ್ನು ಅವರು ಮುಕ್ತರು ಅಂತ ಹೇಳಿ ಬಂದಿಲ್ಲ ಇನ್ನು. ಅಂತ ವಿಚಾರದಲ್ಲಿ ನೀವು ಯಾಕೆ ಅಷ್ಟು ಬೇಗ ಅವರಿಗೆ ಮಂತ್ರಿಗಿರಿಯನ್ನ ಕೊಟ್ಟಿರತಕ್ಕಂಥದ್ದು? ನೀವು ಯಾರಿಗಾದ್ರೂ ಕೊಡಿ, ನಮ್ದೇನು ತಕರಾರಿಲ್ಲ. ಅದೇ ST ಸಮುದಾಯದ ಬಹಳಷ್ಟು ಮುಖಂಡರುಗಳಿದ್ದಾರೆ, ಶಾಸಕರಿದ್ದಾರೆ, ಕೊಡಿ, ನಾವೇನು ತಕರಾರು ಮಾಡಲ್ಲ. ಅವರ ವಿರುದ್ಧವಾಗಿ ಇವತ್ತು ನಾವು ಈ ಒಂದು ಹಗರಣದಲ್ಲಿ ಅವರೇ ಇದಾರಂತ ಹೇಳಿ ಗೊತ್ತಾದ ಮೇಲೆ ಕೂಡ ಅವ್ರಿಗೆ ಯಾಕೆ ಕೊಡ್ತೀರಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ರಾಜೀನಾಮೆ ಕೊಡ್ಲೇಬೇಕು ಅಂತ ಇಷ್ಟೆಲ್ಲ ಒತ್ತಾಯ ಇದ್ರೂ ಸಮೇತ ಕರ್ನಾಟಕ ಸರ್ಕಾರ ಅವ್ರಿಗೆ ಮತ್ತೊಂದು ಮಹತ್ವದ ಜವಾಬ್ದಾರಿ ಕೊಟ್ಟಿದೆ. ಕಲ್ಯಾಣ ಕರ್ನಾಟಕಕ್ಕೆ ಅವರೇ ಇನ್ಚಾರ್ಜ್ ತರ ಕೊಟ್ಟಿದ್ದಾರೆ. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ನಾಗೇಂದ್ರ ಅವ್ರಿಗೆ ಇದು ಭ್ರಷ್ಟ ಸರ್ಕಾರ ಅಲ್ವಾ? ಭ್ರಷ್ಟರನ್ನ ರಕ್ಷಣೆ ಮಾಡುವಂತ ಸರ್ಕಾರ. ನೀವೇ ನೋಡ್ತಾ ಇದ್ದೀರಿ. ಮತ್ತೆ ಮತ್ತೆ ಅವ್ರಿಗೆ ಇನ್ನೂ ಪ್ರಮೋಷನ್ ಕೊಡ್ತಾರಂದ್ರೆ ಯಾವ ಮಟ್ಟಕ್ಕಿದ್ದಾರೆ ಅಲ್ವಾ? ಅವ್ರನ್ನ ರಕ್ಷಣೆ ಮಾಡಕ್ಕೆ ಇವತ್ತು ಹೋಗಿದೆ ಸರ್ಕಾರ. ಮುಂದಿನ ದಿನಗಳಲ್ಲಿ ಜನನೇ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ಹೇಳಲೇಬೇಕಾಗ್ತದೆ. ಸರ್, ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಏನು ಅಂತ? ಸೋಮವಾರ ಬೆಳಿಗ್ಗೆ ಬಿಜೆಪಿ ಮತ್ತು JDS ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ನಾಯಕರು. ಆ ಸಂದರ್ಭದಲ್ಲಿ ಇದೆಲ್ಲ ಕೂಡ ಚರ್ಚೆ ಮಾಡಿ ಮುಂದಿನ ವಾರ ನಮ್ಮ ಹೋರಾಟ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಕೂಡ ನಮ್ಮ ಮುಂದೆ ಕಣ್ಮುಂದೆ ಇರತಕ್ಕಂಥದ್ದು. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಇದಿಷ್ಟು JDS MLC ಶರಣ ಅವರ ಮಾತಾಗಿರೋದು. ಕ್ಯಾಮರಾ ಪರ್ಸನ್ ಪಂಪಬದಿ ಜೊತೆ ಅನಿಲ್, ಕರ್ನಾಟಕ ಟಿವಿ, ಬೆಂಗಳೂರು.